ಹಿಂದೂಗಳಿಗೆ ನ್ಯಾಯ ಸಿಗಬೇಕು. ಹಿಂದೂಗಳ ಹತ್ಯಾಕಾಂಡದ ಹಿಂದೆ ಯಾರಿದ್ದಾರೆ, ಆ ಕಾಮುಕರು ಯಾರು, ಅವ್ರು ಯಾರು ಅನ್ನೋದನ್ನು ಹೊರಗಡೆ ತರಬೇಕು ಅಂತೇಳಿ ಒಬ್ಬ ಹಿಂದೂ ಮಠದ ಸ್ವಾಮೀಜಿಯವರು ಇದಕ್ಕೆ ಕೈ ಜೋಡಿಸಿದ್ದಾರೆ. ಹಿಂದೂ ಮಠದ ಸ್ವಾಮೀಜಿಯವರ ನಿರ್ದೇಶನದಂತೆ ನಡೀತಾ ಇದೆ. ಹಾಗಾದರೆ ಆ ಹಿಂದೂ ಮಠದ ಸ್ವಾಮೀಜಿ ಯಾರು, ಪ್ರತಿಷ್ಠಿತ ಮಠದ ಸ್ವಾಮೀಜಿ ಯಾರು? ಈಗ ನೆನ್ನೆ ಜಯಂತ್ ಅವರು ಓಪನ್ ಆಗಿ ಹೇಳಿದ್ದಾರೆ, ಚಿನ್ನಯ್ಯ ಮಠಣ್ಣವರು ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿಯವರು ಇನ್ನೂ 4-5 ಜನ ಸ್ವಾಮೀಜಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಫೈನಲ್ ಆಗಿ, ಇದು ನೆನ್ನೆ ಮೊನ್ನೆ ರೂಪುಗೊಂಡಿದ್ದಲ್ಲ, ಏಕಾಏಕಿ ರೂಪುಗೊಂಡಿದ್ದಲ್ಲ, ಇದು 6 ತಿಂಗಳಿಂದ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಪ್ರತಿಷ್ಠಿತ ಸುಪ್ರೀಂ ಕೋರ್ಟ್ ವಕೀಲರ ತಂಡ ಇದನ್ನು ಅಬ್ಸರ್ವೇಷನ್ ಮಾಡಿ ಎಲ್ಲವನ್ನೂ ಕ್ರಾಸ್ ಚೆಕ್ ಮಾಡಿ ಕೊನೆಗೆ ಹಿಂದೂ ಧರ್ಮದ ಒಬ್ಬ ಸ್ವಾಮೀಜಿ, ದೊಡ್ಡ ಮಠದ ಸ್ವಾಮೀಜಿಯವರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಫೈನಲ್ ಆಗಿ ಸುಪ್ರೀಂ ಕೋರ್ಟ್ ಬಾಗಿಲಿಗೂ ಹೋಗಿ ಹೇಗಾದರೂ ಮಾಡಿ ನ್ಯಾಯ ಸಿಗಬೇಕು ಅಂತೇಳಿ ಯಾವುದೇ ಅಡ್ಡದಾರಿ ಇಲ್ಲದೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಬುರುಡೆ ಮಾಧ್ಯಮಗಳು ಮಾತನಾಡ್ತಾ ಇದ್ದಾವಲ್ಲ, ಸುಪ್ರೀಂ ಕೋರ್ಟ್ಗೆ ಯಾತಕ್ಕೋಸ್ಕರ ಹೋಗ್ತಾರೆ? ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲಿ ಅನ್ಯಾಯ ಆಗಿದೆ, ಇದು ತನಿಖೆ ಆಗಬೇಕು ಅಂತಲ್ವ ಸುಪ್ರೀಂ ಕೋರ್ಟ್ಗೆ ಹೋಗೋದು. ಯಾರಾದರೂ ಕಳ್ತನ ಮಾಡಿರೋನು ನಾನು ಕಳ್ತನ ಮಾಡಿದ್ದೀನಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರಾ? ಯಾರಾದರೂ ಕಳ್ತನ ಮಾಡಿರೋನು ನಾನು ಕಳ್ತನ ಮಾಡಿದ್ದೀನಿ ನನಗೆ ಶಿಕ್ಷೆ ಕೊಡಿ ಅಂತ ಹೋಗ್ತಾರಾ? ಸುಪ್ರೀಂ ಕೋರ್ಟ್ಗೆ ಚಿನ್ನಯ್ಯನ ಕರ್ಕೊಂಡು ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಏನು ಒಂದು ಪಿಟಿಷನ್ ಸಲ್ಲಿಸೋದಕ್ಕೋಸ್ಕರ ಅಲ್ವ ಹೋಗಿರೋವಂಥದ್ದು. ಅದನ್ನೇ ಅಲ್ವ ಜಯಂತ್ ಅವ್ರು ಹೇಳಿರುವಂಥದ್ದು. ಎಲ್ಲವೂ ಸಹ 6 ತಿಂಗಳಿಂದ ನಡೀತಾ ಇದೆ. ಖಂಡಿತ ಜಯಂತ್ ಅವ್ರು ಹೇಳಿರುವುದು ಸತ್ಯ. ಇಲ್ಲಿ ಯಾವುದನ್ನು ಮುಚ್ಚಿಡಲಾಗ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದನ್ನು ಸಹ ಪ್ಲಾನ್ ಪ್ರಕಾರ ವ್ಯವಸ್ಥಿತವಾಗಿ ಮಾಡ್ತಾ ಇರುವಂಥದ್ದು. ಯಾಕಂದರೆ ಕದ್ದು ಮುಚ್ಚಿ ಓಡಾಡ್ತಾ ಇರುವಂತಹ ಕಾಮುಕರು ಯಾರು? ಇವತ್ತು ಚಿನ್ನಯ್ಯನ ವಿಚಾರ ಹೊರಗಡೆ ಬಂದ ಮೇಲೆ ಧನಂಜಯ್ ಅವರು ಯಾವತ್ತು ಮೀಡಿಯಾಗಳಲ್ಲಿ ಕೂತ್ಕೊಂಡು ಮಾತನಾಡಿದ್ರು, ಕೇರಳ ಸರ್ಕಾರವನ್ನು ಒತ್ತಾಯ ಮಾಡಿದ್ರು, ಯಾವತ್ತು ಮಾತಾಡಿದ್ರು ಅವತ್ತು ಸರ್ಕಾರ ಆಕ್ಟಿವ್ ಆಗುತ್ತೆ. ಇವತ್ತು ಹೇಳ್ತಾರಲ್ಲ, ಎಲ್ಲಿ ಹೋದ್ರು ಧನಂಜಯ್ ಅಂತ ಕೇಳ್ತಾರಲ್ಲ, ಎಲ್ಲರೂ ಯಾವ ಸಮಯದಲ್ಲಿ ಯಾವಾಗ ಬರಬೇಕು ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಬುರುಡೆ ಮಾಧ್ಯಮಗಳು ಹೇಳ್ದಂಗೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಒಂದಂತೂ ಸತ್ಯ, ಈ ಸತ್ಯವನ್ನು ಮುಚ್ಚಿಡುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಈ ಹಿಂದೂ ಧರ್ಮದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳು ಹೊರಗಡೆ ಬರಬೇಕು. ಅದಕ್ಕೋಸ್ಕರವಾಗಿ ಒಂದು ಸಮಾನ ಮನಸ್ಕರ, ಯಾವುದೇ ಸ್ವಾರ್ಥ ಇಲ್ಲದೆ ಸಮಾನ ಮನಸ್ಕರ ಒಂದು ತಂಡ ಕೆಲಸ ಮಾಡ್ತಾ ಇದೆ. ಅದು ಸುಪ್ರೀಂ ಕೋರ್ಟ್ ವಕೀಲರಾದ ಧನಂಜಯ್ ಅವರಾಗಿರ್ಬೋದು, ನಮ್ಮ ಬಾಲಣ್ಣವರಾಗಿರ್ಬೋದು, ದ್ವಾರಕನಾಥ್ ಆಗಿರ್ಬೋದು, ಸೌಜನ್ಯ ಹೋರಾಟಗಾರರಾಗಿರ್ಬೋದು, ಈ ಪ್ರತಿಷ್ಠಿತ ಮಠದ ಸ್ವಾಮೀಜಿಯವರಾಗಿರ್ಬೋದು, ಎಲ್ಲರೂ ಸಹ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉದ್ದೇಶ ಇಷ್ಟೇ. ಇಲ್ಲಿ ಆಗಿರುವಂಥ ಹಿಂದೂಗಳ ಏನು ಮಾರಣ ಹೋಮ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಹಲವಾರು ಇದು ಹೇಳ್ತಾ ಇರುವಂಥದ್ದು ಯಾರು? ಗಿರೀಶ್ ಮಟ್ಟಣ್ಣವರು ದಾಖಲೆ ಕೊಟ್ಟರಲ್ಲ, ಗ್ರಾಮ ಪಂಚಾಯತಿಯವರು ಕೊಟ್ಟಿರುವಂಥ RTI ಮಾಹಿತಿ ಕೊಟ್ಟಿದ್ದಾರಲ್ಲ, RTI ಮಾಹಿತಿ ಹೇಳ್ತಾ ಇದೆ ಹಿಂದೂಗಳ ಮಾರಣ ಹೋಮ ಆಗಿದೆ, ಹಿಂದೂಗಳ ಮನುಷ್ಯರನ್ನು ಪ್ರಾಣಿಗಳಿಗಿಂತ ಕೀಳಾಗಿ ಕಂಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ವ. ಇವೆಲ್ಲವೂ ಸಹ ಸರ್ಕಾರಿ ದಾಖಲೆಗಳಲ್ವ, ಯಾವುದೂ ಸೃಷ್ಟಿ ಮಾಡಿಲ್ವಲ್ಲ. ಇಲ್ಲಿ ಭಾವನಾತ್ಮಕವಾಗಿ ಹಿಂದೂಗಳ ಭಾವನೆಗಳನ್ನು ಕೆರಳಿಸ್ಬಿಟ್ಟು ಹಿಂದೂಗಳಿಗೆ ಅವಮಾನ ಮಾಡ್ತಾ ಇದ್ದಾರೆ ಅಂತೇಳಿ ಈ ಭಾರತೀಯ ಜನತಾ ಪಕ್ಷ, ಈ JDSನವರು, ಈ ನಿಖಿಲ್ ಕುಮಾರಸ್ವಾಮಿ 3 ಸಾರಿ ಸೋತಿರೋಂತಹ ವ್ಯಕ್ತಿ, ರಾಜಕೀಯ ಪ್ರಜ್ಞೆ ಇಲ್ಲದಂತಹ ವ್ಯಕ್ತಿ ಪಾದಯಾತ್ರೆ ಬಸ್ ಯಾತ್ರೆ ಹೋಗ್ತಾರೆ. ಅವರು BJPಯವರು ಸಮಾವೇಶ ಮಾಡ್ತಾರಂತೆ. ನಾಚಿಕೆ ಆಗಬೇಕಲ್ಲ ಇವರಿಗೆ ನಾಚಿಕೆ ಆಗಬೇಕಲ್ಲ. ಇಲ್ಲಿ SIT ತನಿಖೆ ಆಗ್ತಾ ಇದೆ. ತನಿಖೆ ಆದಮೇಲೆ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದಮೇಲೆ ಸತ್ಯ ಗೊತ್ತಾಗುತ್ತೆ ಹೊರಗಡೆ. ಎಷ್ಟು ಪರಿಜ್ಞಾನ ಇಲ್ವಾ ಇವರಿಗೆ? ಹಾಗಾದರೆ ಸ್ವಾಮೀಜಿಯವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದೆಯಲ್ಲ, ಈ ಸ್ವಾಮೀಜಿಯವರು ಹೇಳ್ತಾ ಇರೋದೆಲ್ಲ ಸುಳ್ಳಾಗಾದರೆ ಅವರು ಹಿಂದೂಗಳಿಗೆ ನ್ಯಾಯ ಸಿಗಬೇಕು ಅಂತ ಮಾತಾಡ್ತಾ ಇಲ್ವಾ? ಅವರು ಹಿಂದೂ ಅಲ್ವಾ ಸ್ವಾಮೀಜಿಯವರು? ಬರ್ತಾರೆ, ಎಲ್ಲ ಹೊರಗಡೆ ಬರುತ್ತೆ, ಒಂದೊಂದಾಗಿ ಹೊರಗಡೆ ಬರುತ್ತೆ. ಏನಿವಾಗ ಧನಂಜಯವರ ತಂಡ ಆಗಿರ್ಬೋದು, ವಕೀಲರ ತಂಡ ಆಗಿರ್ಬೋದು, ಯಾವ ರೀತಿ ವ್ಯವಸ್ಥಿತವಾಗಿ ಹೊರಗಡೆ ಬಂತು? ಓಜಸ್ವಿ ಗೌಡರ ಮತ್ತು ಸಚಿನ್ ದೇಶಪಾಂಡೆ ಲೆಟರ್ನಲ್ಲಿ ಯಾವ ರೀತಿ ಹೊರಗಡೆ ತಂದರು? ಯಾರಿಗಾದ್ರೂ ಗೊತ್ತಿತ್ತಾ? ಪ್ರತಿಯೊಂದಕ್ಕೂ ಸಹ ಅವರಿಗೆ ಗೊತ್ತಿದೆ. SIT ತನಿಖೆ ಆಗ್ಬೋದು, NIA ತನಿಖೆ ಆಗ್ಬೋದು. ಯಾವುದೇ ತನಿಖೆ ಆದರೆ ಅದು ಎಲ್ಲವೂ ಸಹ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ಗೊತ್ತಿದ್ದೇ ಇವೆಲ್ಲನೂ ಮಾಡಿರುವಂಥದ್ದು. ಯಾವುದು ಬಚ್ಚಿಡುವಂಥ ಕೆಲಸ ಅಲ್ಲ. ಜಯಂತ್ ಮನೆಗೆ ಹೋಗಿದ್ದು ಸತ್ಯ, ಅಲ್ಲಿ ವಕೀಲರ ಜೊತೆ ಕರ್ಕೊಂಡೋಗಿದ್ದು ಸತ್ಯ, ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮನೇಲಿ ಇಟ್ಟಿದ್ದು ಸತ್ಯ, ಎಲ್ಲವೂ ಸತ್ಯ. ಯಾವುದು ಮುಚ್ಚಿಡುವಂಥ ಕೆಲಸ ಇಲ್ವಲ್ಲ. ಸುಜಾತಾ ಭಟ್ ಅವರು ಬಂದರು, ಅವ್ರ ಮಗಳ ಬಗ್ಗೆ ಹೇಳ್ಕೊಂಡ್ರು, ಅವ್ರ ಆಸ್ತಿ ಬಗ್ಗೆ ಹೇಳ್ಕೊಂಡ್ರು, ಸಹಾಯ ಮಾಡಿದ್ದಾರೆ. ಈಗ ನಾನು ಒಂದು ಸಮಸ್ಯೆ ಅಂತ ಹೋದಾಗ ಸಹಾಯ ಮಾಡ್ತಾರೆ, ವಕೀಲರು ಸಹಾಯ ಮಾಡ್ತಾರೆ, ವಕೀಲರ ಹತ್ರ ಹೋಗ್ದೆ ಇನ್ಯಾರ ಹತ್ರ ಹೋಗ್ತಾರೆ. ಇಲ್ಲಿ ಸತ್ಯಾಂಶ ಹೊರಗಡೆ ಬರಬೇಕು. ಸತ್ಯಾಂಶ ಹೊರಗಡೆ ಬರಬೇಕಂದ್ರೆ ನಾವೇನು ಮಾಡಬೇಕು? ಪ್ರಯತ್ನಗಳು ಸಾಗಬೇಕು.
ಇವತ್ತು SIT ರಚನೆ ಆಗಿರೋ ತಕ್ಷಣವೇ ಯಾವಾಗ ಚಿನ್ನಯ್ಯ ಹೊರಗಡೆ ಬರ್ತಾ ಇದ್ದಂಗೆ ಯಾವತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮಾಜಿ ಅಧ್ಯಕ್ಷ ಮೀಡಿಯಾಗಳ ಮುಂದೆ ಹೇಳ್ಬಿಟ್ಟು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡ್ರಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಆಗಿದೆ, ಕಾನೂನು ಬದ್ಧವಾಗಿ ಆಗಿದೆ ಅಂತ ಹೇಳ್ತಾ ಇರುವಂಥವ್ರು ಅಲ್ಲಿ ಏನು ಹೆಣ್ಣು ಮಕ್ಕಳು ಅಸಹಜ ಸಾವು ಮುಚ್ಚಾಕಿರುವಂಥದ್ದು ಇವೆಲ್ಲವೂ ಸಹ ಗ್ರಾಮ ಪಂಚಾಯತಿಯವ್ರು ಕೊಟ್ಟಿರುವಂಥದ್ದಲ್ವಾ? ಅದನ್ನೇ ಹೇಳ್ತಾ ಇರುವಂಥದ್ದು. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಹೋರಾಟಗಾರರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಇಲ್ಲಿ ಮಾರ್ಗದರ್ಶನ ಕೊಡ್ತಾ ಇರುವಂಥದ್ದು. ಫಾರಿನಿಂದ ಫಂಡ್ ಬಂದ್ಬಿಡ್ತಂತೆ, ಮತ್ತೆಲ್ಲೋ ಬಂದ್ಬಿಡ್ತಂತೆ, ಏನೋ ಇನ್ನು SDP ಅನ್ನೋರು ಸಪೋರ್ಟ್ ಕೊಟ್ಬಿಟ್ರಂತೆ. ಏನು ಬೇಕಾದರೂ ಮಾತಾಡ್ತಾರೆ. ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ? ಯಾರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ? ಯಾರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾರೆ? ಹಿಂದೂಗಳಿಗೆ ತಾನೇ. ಅಲ್ಲಿ ಸತ್ತಿರೋರು 100% ಹಿಂದೂಗಳೇ ತಾನೇ. ಆ ಹಿಂದೂಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂಥದ್ದು ಯಾರ್ರೀ? ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೇಸರಿ ಶಾಲು ಹಾಕ್ಕೊಂಡು ನಾವು ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡು ಬಾಯಿ ಬಡ್ಕೊಳ್ತಾ ಇದ್ದಾರಲ್ಲ ಭಾರತೀಯ ಜನತಾ ಪಕ್ಷದವರು. ನಿಜಕ್ಕೂ ಅವ್ರಿಗೆ ಮನುಷ್ಯತ್ವ ಇದೆ ಅಂದರೆ ಮನುಷ್ಯತ್ವ ಇದೆಯಾ ಅವರಿಗೆ? ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳು ಎಲ್ಲ ಹಿಂದೂ ಹೆಣ್ಣು ಮಕ್ಕಳು, ಸತ್ತಿರುವಂತಹ ಪುರುಷರು ಹಿಂದೂಗಳು, ಅವರಿಗೆ ನ್ಯಾಯ ಕೊಡಿಸ್ಬೇಕು. ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಕಿಂಚಿತು ಪರಿಜ್ಞಾನ ಇಲ್ಲ ಇವರಿಗೆ. ಇವರು ಸಂರಕ್ಷಣಾ ಯಾತ್ರೆಗಳನ್ನು ಮಾಡ್ತಾರಂತೆ, ಏನೋ ರಥಯಾತ್ರೆ ಮಾಡ್ತಾರಂತೆ, ಇವರು ಹೋರಾಟ ಮಾಡ್ತಾರಂತೆ. ಯಾರನ್ನ ಉಳಿಸೋದಕ್ಕೆ SIT ತನಿಖೆ ಆಗಬೇಕು ಅಂತಲೇ ತನಿಖೆ ಆಗಬೇಕು. ಸೌಜನ್ಯ ಪ್ರಕರಣವನ್ನು ಯಾಕೆ ಮುಂದೆ ಇಟ್ಕೊಂಡು ಬಂದರು ಅಂತಂದರೆ ಎಲ್ಲವೂ ಹೊರಗಡೆ ಬರಬೇಕು ಅಂತಲೇ ಮಾಡಿದ್ದು. ಈ ಹೋರಾಟಗಳೆಲ್ಲ ಮಾಡಿದ್ರಿಂದಲೇ ಇವತ್ತು ಚಿನ್ನಯ್ಯ ಹೊರಗಡೆ ಬಂದಿದ್ದು. ಚಿನ್ನಯ್ಯ ಹೊರಗಡೆ ಬಂದ ಮೇಲೆ ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಅವರು SPಗೆ ದೂರು ಕೊಟ್ಟಾದ್ಮೇಲೆ 164 ಸ್ಟೇಟ್ಮೆಂಟ್ ಆಗಿದ್ದು. 164 ಸ್ಟೇಟ್ಮೆಂಟ್ ಆದಮೇಲೆ SIT ಅವರು ತನಿಖೆ ಪ್ರಾರಂಭ ಮಾಡಿದ್ದು. SIT ಅವರು ತನಿಖೆ ಪ್ರಾರಂಭ ಮಾಡಿದ್ಮೇಲೆ ಎಲ್ಲ ದೂರುಗಳು ಬಂದು ಸೇರಿದ್ದು. ಸೌಜನ್ಯ ಪ್ರಕರಣದಲ್ಲಿ ಚಿನ್ನಯ್ಯನೂ ಸಾಕ್ಷಿ ಇದ್ದಾರೆ, ಆ ಮಂಡ್ಯದ ಹೆಣ್ಣುಮಗಳು ಸಾಕ್ಷಿ ಇದ್ದಾರೆ. ಹೈ ವಿಟ್ನೆಸ್ ಇಬ್ರು ಬಂದಿದ್ದಾರಲ್ಲ. ಈಗ ಇವೆಲ್ಲ ಹೇಗೆ ಬಂತು? ಆನೆ ಮಾವುತನ ಕೇಸು ಯಾಕೆ ಬಂತು? ಇಲ್ಲಿ ಅಸಹಜ ಸಾವುಗಳು 40-50 ಅಸಹಜ ಸಾವುಗಳು ಬಂತಲ್ಲ, ಹೆಂಗೆ ಬಂತು? ಎಲ್ಲವೂ ಹೊರಗಡೆ ಬರುತ್ತೆ. ಇದು ವಕೀಲರ ತಂಡ ಆಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರೂ ಸೇರ್ಕೊಂಡು ಈ ಸತ್ಯವನ್ನು ಹೊರಗಡೆ ತರಬೇಕು ಅಂತ ಮಾಡಿರುವಂಥದ್ದು. ಈ ಮೂರ್ಖ ಮಾಧ್ಯಮಗಳು ಏನಿದೆಯಲ್ಲ, ಈ ಬುರುಡೆ ಮಾಧ್ಯಮಗಳು, ಇವು ನಿಜಕ್ಕೂ ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತರ್ತಾ ಇರುವಂಥದ್ದು. ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತಂದು ಪತ್ರಿಕೋದ್ಯಮದಲ್ಲಿ ಇರುವಂತಹ ನೈತಿಕತೆಯನ್ನು ಅಧಪತನ ಮಾಡಿರುವಂಥದ್ದು, ಮೌಲ್ಯಗಳನ್ನು ಹರಾಜಾಕಿರುವಂಥವ್ರು. ಇವರುಗಳಿಗೆ ನಿಜಕ್ಕೂ ನಾವು ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನಿಸ್ತಾ ಇದೆಯಾ? ನಾಚಿಕೆ ಆಗುತ್ತೆ ರೀ ಇವನ್ನೆಲ್ಲ ನೋಡ್ತಾ ಇದ್ರೆ, ನಾಚಿಕೆ ಆಗುತ್ತೆ. ಯಾರ ಸ್ವಾಮೀಜಿ ನಿಂತಿರುವಂಥ ಸ್ವಾಮೀಜಿ ಯಾರು? ಅವರು ಹಿಂದೂ ಸ್ವಾಮೀಜಿಗಳು ತಾನೆ. ಹಾಗಾದ್ರೆ ಹಿಂದೂ ಸ್ವಾಮೀಜಿಗಳು ಹಿಂದೂ ಹೆಣ್ಣು ಮಕ್ಕಳಿಗೆ, ಹಿಂದೂ ಪುರುಷರಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವಾಗ ಏನು ಮಾಡ್ತಾರೆ ಬುರುಡೆ ಮಾಧ್ಯಮಗಳು ಈಗ ಏನು ಮಾಡ್ತಾರೆ? ಆ ಸ್ವಾಮೀಜಿಯವರನ್ನು ಹುಡುಕುವಂಥ ಕೆಲಸ ಆಗುತ್ತೆ. ಆ ಸ್ವಾಮೀಜಿಯವರು ಹೊರಗಡೆ ಬರ್ತಾ ಇದ್ದಂಗೆ ಎಲ್ಲರೂ ಬಾಯಿ ಮುಚ್ಕೊಳ್ತಾರಲ್ಲ. ಇದು ಆಗ್ಬೇಕ್ರಿ. ಹಿಂದೂಗಳ ರಕ್ಷಣೆಗೋಸ್ಕರ ನೆನ್ನೆ ಒಂದು ಸಾಧು ಮಾತಾಡ್ತಾ ಇರುವಂತಹ ವಿಚಾರ ಸತ್ಯ ಅಲ್ವಾ? ಅವ್ರು ಮಾತನಾಡ್ತಾ ಇರುವಂಥ ಸತ್ಯ ಅಲ್ಲ? ಒಂದು ಯೂಟ್ಯೂಬ್ ಚಾನಲ್ಗೆ ವೇಗ ಯೂಟ್ಯೂಬ್ ಚಾನಲ್ ಕೊಟ್ಟಿರುವಂಥದ್ದು ಸತ್ಯ ಅಲ್ವಾ? ಅವರು ಹಿಂದೂಗಳಿಗೆ ರಕ್ಷಣೆ ಮಾಡಬೇಕು ಅಂತಲ್ವಾ ಕೇಳ್ತಾ ಇರುವಂಥದ್ದು? ಅವ್ರ ಹಿಂದೂಗಳನ್ನ ನ್ಯಾಯ ಸಿಗಬೇಕು ಅಂತಲ್ವಾ ಕೇಳ್ತಾ ಇರುವಂಥದ್ದು? ಸ್ವಾಮೀಜಿಗಳು ಎಂಟ್ರಿ ಆಗಿದ್ದಾರೆ, ಸ್ವಾಮೀಜಿಗಳು ಬಂದಿದ್ದಾರೆ ಅಂದ ತಕ್ಷಣನೇ ಇವಾಗ ಯಾವ ಪ್ಲೇಟನ್ನು ಬದಲಾವಣೆ ಮಾಡ್ತಾರೆ? ಈ ಬುರುಡೆ ಮಾಧ್ಯಮಗಳು ಯಾವ ಪ್ಲೇಟನ್ನು ತರ್ತಾರೆ? ಯಾವ ವಿಚಾರವನ್ನು ಮುನ್ನೆಲೆಗೆ ತರ್ತಾರೆ? ಆ ಹಿಂದೂ ಸ್ವಾಮೀಜಿನೇ ಹಿಂದೂ ವಿರೋಧಿ ಅಂತ ಏನಾದ್ರು ಮಾಡ್ತಾ ಇದ್ದಾರಾ? ಆ ಹಿಂದೂ ಸ್ವಾಮೀಜಿ ಯಾರು ಅಂತ ಗೊತ್ತಾಗ್ಬಿಟ್ರೆ ಹಿಂದೂ ಸ್ವಾಮೀಜಿ ಹಿಂದೂ ವಿರೋಧಿ ಅನ್ನೋ ಪಟ್ಟ ಕಟ್ತಾರ? ಇದನ್ನು ಮಾಧ್ಯಮಗಳು ಯಾವ ರೀತಿ ಮ್ಯಾನಿಪುಲೇಟ್ ಮಾಡುತ್ತೆ, ಯಾವ ರೀತಿ ಬದಲಾವಣೆ ಮಾಡುತ್ತೆ, ಯಾವ ರೀತಿ ಇದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತಂದರೆ ಸ್ವಾಮೀಜಿಯವರು ಯಾರು ಅಂತ ಗೊತ್ತಾಗಬೇಕು. ನೋಡಿ, ಒಂದೊಂದೇ ಗೊತ್ತಾಗ್ತಾ ಇದೆ. ಜಯಂತ್ ಅವರು ನಿನ್ನೆ ಮೀಡಿಯಾ ಮುಂದೆ ಹೇಳಿದ್ದಾರೆ, ಚಿನ್ನಯ್ಯನೂ ಹೇಳಿದ್ದಾರೆ ಸ್ವಾಮೀಜಿಯವರ ಮುಂದೆ, ನಾವು ವಿಡಿಯೋ ರೆಕಾರ್ಡಿಂಗ್ ಆಗಿದೆ ಅಂತ. ಹೌದು, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮನೆಯಲ್ಲಿ ಯೂಟ್ಯೂಬ್ಗಳಿಗೆ ವಿಡಿಯೋ ಸಂದರ್ಶನ ಕೊಟ್ಟಿದ್ದಾರೆ, ಸತ್ಯ ಅದು. ಹಿಂದಿ ಚಾನಲ್, ಇಂಗ್ಲೀಷ್ ಚಾನಲ್ ಕೊಟ್ಟಿದ್ದಾರೆ, ಸತ್ಯ ಹೌದು. ಸ್ವಾಮೀಜಿ ಎದುರುಗಡೆ ಮಾತನಾಡಿರುವಂಥದ್ದು ಸತ್ಯ. ಯಾವುದು ಮುಚ್ಚುಮರ ಇಲ್ವಲ್ಲ, ಯಾವುದು ದೇಶದ್ರೋಹದ ಕೆಲಸ ಇಲ್ಲ. ಈಗೇನು ಮಾಡ್ತಾರೆ ಮೀಡಿಯಾಗಳು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.